ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರುವ ಬೆನ್ನಲ್ಲೇ ಧಾರವಾಡದಲ್ಲಿ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ. ಹೈಕೋರ್ಟ್ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರು ಮಾಡಿ ಜೀವಾವಧಿ ಶಿಕ್ಷೆ ಆದೇಶವನ್ನ ಅಮಾನತಿನಲ್ಲಿಟ್ಟ ಬೆನ್ನಲ್ಲೇ ಧಾರವಾಡದಲ್ಲಿ ಅವರ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸಿದ್ದಾರೆ. ಧಾರವಾಡದ ಜುಬ್ಲಿ ವೃತ್ತದಲ್ಲಿ ಸೇರಿದ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ವೇಳೆ ವಿನಯ್ ಕುಲಕರ್ಣಿಗೆ ಜಯವಾಗಲಿ, ನ್ಯಾಯಕ್ಕೆ ಜಯವಾಗಿದೆ ಎಂದು ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇತ್ತು, ಕೊನೆಗೂ ನ್ಯಾಯ, ನೀತಿ ಮತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದು ಬೆಂಬಲಿಗರು ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಹೈಕೋರ್ಟ್ ಆದೇಶದ ಬಳಿಕ ಧಾರವಾಡದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದ್ದು, ವಿನಯ್ ಕುಲಕರ್ಣಿ ಬಿಡುಗಡೆಯಾಗಿ ಧಾರವಾಡಕ್ಕೆ ಆಗಮಿಸುವ ನಿರೀಕ್ಷೆಯಲ್ಲಿ ಬೆಂಬಲಿಗರು ಕಾಯ್ತಾ ಇದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರೋದ್ರಿಂದ ಅವರ ಬೆಂಬಲಿಗರ ಒಂದು ಸೆಲೆಬ್ರೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಧಾರವಾಡದ ಜುಬ್ಲಿ ಸರ್ಕಲ್ ನಾವಿದ್ದೇವೆ. ಏನು ಒಂದು ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಜಯಘೋಷವನ್ನ ಕೂಗ್ತಾ ಇರ್ತಕ್ಕಂಥದ್ದು. ಅವ್ರ ಜೊತೆ ಮಾತಾಡ್ತೇನೆ. ಮೇಡಮ್, ಈಗಾಗಲೇ ವಿನಯ್ ಕುಲಕರ್ಣಿ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು, ಧಾರವಾಡ ಜಿಲ್ಲೆಗೂ ಕೂಡ ಪ್ರವೇಶ ಇರತಕ್ಕಂಥದ್ದು, ಏನು ಹೇಳ್ತೀರಿ ಮೇಡಮ್? ಏನಂದ್ರೆ ಯಾವತ್ತು ಸತ್ಯಕ್ಕೆ ಜಯ ಇದೆ. ನಮ್ಮ ಭಾರತ ದೇಶದಲ್ಲಿ ಕಾನೂನಿನಲ್ಲಿ ಸತ್ಯಕ್ಕೆ ಯಾವಾಗಲೂ ಜಯ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಧಾರವಾಡದ ಹುಲಿ, ಯುವಕರ ಕಣ್ಮಣಿ, ಬಡವರ ಬಂಧು, ರೈತ ನಾಯಕ, ಹಾಗೆ ನಮ್ಮ ಪಂಚಮಸಾಲಿ ಸಮಾಜದ ಪ್ರಮುಖ ಬಲಾಢ್ಯ ನಾಯಕರು ಅಂತ ಹೇಳ್ಬೋದು. ಅವರು ಇವತ್ತಿನ ದಿವಸ ಅವರಿಗೆ ಜಾಮೀನು ಸಿಕ್ಕಿದ್ದಕ್ಕೆ ನಮಗೆ ಅವರ ಕಾರ್ಯಕರ್ತರು, ನಾವು ಅವರ ಫಾಲೋವರ್ಸು, ನಮಗೆಲ್ಲರಿಗೂ ಅತೀವ ಬಹಳಷ್ಟು ಸಂತೋಷವಾಗಿದೆ. ಇವತ್ತು ನಾವು ಸಂತೋಷವನ್ನು, ಸಂಭ್ರಮಾಚರಣೆಯನ್ನು ಆಚರಿಸ್ಲಿಕ್ಕಂತ ಇವತ್ತು ನಾವಿಲ್ಲಿ ಸೇರಿದ್ದೀವಿ. ಮೇಡಮ್, ನಿಮಗೆ ಏನೋ ಗೊತ್ತಿತ್ತ ಮೇಡಮ್? ನಿಮಗೆ ಏನಾದರೂ ಈ ರಿಲೀಫ್ ಸಿಗುತ್ತೆ, ಈ ಒಂದು ಸ್ಟೇ ಬರುತ್ತಂತ ಏನಾದರೂ ನಿಮಗೆ ನಂಬಿಕೆ ಇತ್ತಾ? ನಮಗೆ ದೇವರ ಮೇಲೆ ನಂಬಿಕೆ ಇತ್ತು. ನಾವು ಯಾವತ್ತಿದ್ರೂ ದೇವರನ್ನ ಪೂಜೆ ಮಾಡ್ತೀವಿ, ದೇವರ ಮೇಲೆ ನಂಬಿಕೆ ಇಡ್ತೀವಿ. ಹಾಗಾಗಿ ನಾವು ದೇವರ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದಕ್ಕಾಗಿ ಇವತ್ತು ಅವರಿಗೆ ಜಾಮೀನು ಸಿಕ್ಕಿದೆ. ಹಾಗಾಗಿ ಏನಂದರೆ ಮುಖ್ಯವಾಗಿ ಇದರಲ್ಲಿ ನಮ್ಮ ಶಿವಲೀಲಾ ವಿನಯ್ ಕುಲಕರ್ಣಿ ಅಕ್ಕನವರ ಶ್ರಮದಿಂದ ಅವರು ಏನು ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆಯಿಂದಾಗಿ ಇವತ್ತು ನಮ್ಮ ಶಾಸಕರು ನಮಗೆ ವಾಪಸ್ ಧಾರವಾಡಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಜಾಮೀನು ಸಿಕ್ಕಿದೆ ಅಂತ ಹೇಳಕ್ಕೆ ಖುಷಿ ಆಗ್ತಾ ಇದೆ. ಇನ್ನೇನು ಅಲ್ಲಿ ಒಂದು ಚುನಾವಣೆ ಮಾಡಬೇಕಂತೇಳಿ ಎಲ್ಲರೂ ಕೂಡ ಸಾಕಷ್ಟು ತುದಿಗಾಲಲ್ಲಿ ನಿಂತಿದ್ರು. ಈಗ ಏನು ಹೇಳ್ತೀರಿ ಮೇಡಮ್ ಈ ವಿಚಾರದ ಬಗ್ಗೆ? ಇಲ್ಲ, ಈಗ ಏನಂದರೆ ಅವರು ಇವರು ಅಂತಲ್ಲ, ಏನು ಒಂದು ನಮ್ಗೆ ಒಳ್ಳೆ ಖುಷಿ, ಸಂತಸದ ವಿಷಯ. ಕಾನೂನಿಗೆ ನಮಗೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಕಾನೂನಿನಲ್ಲಿ ನನ್ನ ಹೆಸರು ಗೌರಮ್ಮ ಬಲೋಗಿ ಅಂತ, ಧಾರವಾಡ ಡಿಸ್ಟ್ರಿಕ್ಟ್ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ. ಏನು ಹೇಳ್ತೀರಿ? ಏನಿಲ್ಲ, ನಮಗೆ ಇವತ್ತು ದೇಶದಾಗ ಎಲ್ಲೆಲ್ಲಿ ಏನೇನೋ ಆಗೈತೆ ಅಂತ ಹೇಳ್ತಾರೆ. ಒಂದು ಕಾನೂನಾತ್ಮಕವಾಗಿ ಮಹಾಭಾರತದಲ್ಲಿ ಕೌರವರು ಪಾಂಡವರು ಇದ್ರೆ, ಇವತ್ತು ಪಾಂಡವರಿಗೆ ನಮಗೆಲ್ಲರಿಗೂ ಜಯ ಸಿಕ್ಕೈತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ನ್ಯಾಯ, ನೀತಿ, ಧರ್ಮಕ್ಕೆ ಇವತ್ತು ಜಯ ಸಿಗ್ತೈತಿ. ಕಾನೂನಿನಲ್ಲಿ ಯಾವತ್ತು ಸತ್ಯಕ್ಕೆ ಜಯ ಸಿಗ್ತೈತೆ ಅಂತ ಹೇಳಕ್ಕೆ ಇದೊಂದು ಬಲವಾದ ಕಾರಣ. ಇನ್ನು ಫ್ಯೂಚರ್ನಾಗ ಆದರೂ ಆಯ್ತು, ಇನ್ನು ಹಿಸ್ಟ್ರಿ ಒಳಗಾದರೂ ಆಯ್ತು, ನಮಗೆ ಯಾವತ್ತು ಕಾನೂನು ಪರವಾಗಿ ನಮಗೆ 100% ಗೆಲುವು ಸಿಗ್ತೈತೆ ಅಂತ ಅನ್ನೋದು ನಮಗೆ ಗ್ಯಾರಂಟಿ ಇತ್ತು. ಉಪಚುನಾವಣೆ ನಡೆಯುತ್ತೆ ಧಾರವಾಡದಲ್ಲಿ, ಸಾಕಷ್ಟು ತುದಿಗಾಲಲ್ಲಿ ನಿಂತಿದ್ರು. ಅವ್ರಿಗೆಲ್ಲ ಒಂದ ಮಾತು, ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ನಾವು ಯಾವತ್ತೂ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅಭಿಮಾನಿಗಳು. ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು. ಆದರೆ ಅದ್ರ ಬಗ್ಗೆ ಏನು ಇದಿಲ್ಲ, ಮಾಡುವಂಥದ್ದೇನಿಲ್ಲ. ಅವರೆಲ್ಲರೂ ನಾವು ಒಕ್ಕಟ್ಟಾಗಿ ಮುಂದಿನ ದಿನದಾಗ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಅವಕಾಶಗಳಿದ್ದಾಗ ಅವರು ಕೂಡ ಬೆನ್ನು ಹತ್ತಿದ್ರು. ಆದರೆ ಇವತ್ತು ನ್ಯಾಯ, ನೀತಿ, ಧರ್ಮಕ್ಕೆ ಜಯ ಸಿಕ್ಕೈತಿ. ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರ ಪರವಾಗಿ ಇವತ್ತು ಜನ ಆಧಾರ, ಕಾನೂನು ಐತಿ, ದೇವ್ರ ಐತಿ. ಮತ್ತು ಇವತ್ತು ಅವರ ಕ್ಷೇತ್ರದ ಕರ್ನಾಟಕದ ತುಂಬ ಅವರ ಅಭಿಮಾನಿಗಳಾದ್ರೆ ಅವರಿಗೆ ಜಯ ಸಿಕ್ಕೈತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಧಾರವಾಡ ಜಿಲ್ಲೆ ಪ್ರವೇಶ ಕೂಡ ಇರ್ತಕ್ಕಂಥದ್ದು 100% ಸರ್. ಅದಕ್ಕೆ ಪಾಂಡವರು ವನವಾಸಕ್ಕೆ ಹೋಗಿದ್ರು, ರಾಮನು ವನವಾಸಕ್ಕೆ ಹೋಗಿದ್ದ. ಅದೇ ರೀತಿ ಹೊಳ್ಳಿ ಅಯೋಧ್ಯಕ್ಕೆ ಹೆಂಗೆ ರಾಮ ಬಂದ, ಪಾಂಡವರು ಹೆಂಗೆ ಅವರವರು ಇದಕ್ಕೆ ಬಂದ್ರೆ, ಅದೇ ರೀತಿ ಇವತ್ತು ನಮ್ಮ ಧಾರವಾಡದಲ್ಲಿ ವಿಜೃಂಭಣೆಯಿಂದ ನಾವೆಲ್ಲ ಅಭಿಮಾನಿಗಳು ವಿಜೃಂಭಣೆಯಿಂದ ಮನೆ ಒಳಗೆ ದೀಪ ಹಚ್ಚುವಂಥ ಕೆಲಸನೂ ಮಾಡ್ತೀವಿ ಅಂತ ಹೇಳಕ್ಕೆ ಪಡ್ತೀನಿ. ದೇವ್ರ ಗುಡಿ ಒಳಗೆ ಪೂಜೆ ಮಾಡುವಂಥ ಕೆಲಸನೂ ಮಾಡ್ತೀವಿ. ಅನ್ನ ಸಂತರ್ಪ ಮಾಡುವಂಥ ಕೆಲಸನೂ ಮಾಡ್ತೇವೆ ಮುಂದಿನಿಂದ. ಈಗ 1:15ಗೆ ಗಾಂಧಿ ಚೌಕ್ ಸರ್ಕಲ್ದಾಗೆ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಮಂಜೂರಾಗಿದ್ದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅಭಿಮಾನಿ ಬಳಗದಿಂದ ಇಟ್ಕೊಂಡಿದ್ದೇನೆ. ತಮ್ಮ ಹೆಸರು ಸರ್? ತಮ್ಮ ಬಸವರಾಜ್ ಜಾಧವ್ ಅಂತ ಹೇಳಿ. ಇದಿಷ್ಟು ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರು. ಇದು ಮತ್ತೊಬ್ಬರಿದ್ದಾರೆ, ಮಾತಾಡಿಸ್ತೇನೆ ಸರ್. ಏನು ಹೇಳ್ತೀರಿ ಸರ್? ಏನಿಲ್ಲ, ಸಾಹೇಬರು ಬಂದಿದ್ದು ಹೆಚ್ಚಿನ ಖುಷಿ ಆಗೈತಿ. ಅವರು ದೊಡ್ಡ ಲೀಡರ್ ನಮ್ದು,
ಹೆಚ್ಚಿನ ಪ್ರಮಾಣದಲ್ಲಿ ಧಾರವಾಡದ ಅಭಿಮಾನಿ ಹಿಡಿದ ಅವರು ಜಾಮೀನು ಮಂಜೂರಾಗಿದ್ದು ಹೆಚ್ಚಿನ ಪ್ರಮಾಣದ ಖುಷಿ ತಂದೈತೆ ಅಂತ ಹೇಳಕ್ಕೆ ಬಯಸ್ತೇನೆ. ಶಿವಾನಂದ ಗಿರಿಯಪ್ಪನವ್ರು, ಧಾರವಾಡ. ಎಸ್ ಸರ್, ಇದಿಷ್ಟು ವಿನಯ್ ಕುಲಕರ್ಣಿ ಅವರ ಬೆಂಬಲಿಗರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಧಾರವಾಡ.